ಈಗ ಮಾವ ಇರ್ತಾರೆ ಎದುರುಗಡೆ ಆಯ್ತಾ, ಸೊ ನಿಮ್ ಗಂಡ ಎಲ್ಲೋ ಹೋಗಿರ್ತಾರೆ ಅಂತ ಅನ್ಕೊಳ್ಳಿ. ಸೊ ಈಗ ಅವ್ರು ಕಳ್ದೋಗ್ಬಿಟ್ಟಿದ್ದಾರೆ, ಸೊ ನೀವ್ ಎಮೋಷನಲ್ ಆಗಿ ಮಾಡ್ಬೇಕು, ಓಕೆನಾ? ಮಾವಾರ ನನ್ನ ಗಂಡ ಎಲ್ಲೋಗೇನು ಸಿಗುವಲ್ರಿ, ನಿಮಗೇನ್ರ ಹೇಳೋಗೇನೇನವ? ಟೈಮ್ ನೋಡ್ರಿ, ರಾತ್ರಿ 12 ಆಗೈತಿ, ತಿನ್ನ ಮನೆಗೆ ಬಂದಿಲ್ಲವ. ಸ್ವಲ್ಪ ನೀವರ ಫೋನ್ ಹಚ್ಚಿ ಕೇಳ್ರಲ್ಲ. ನನಗೆ ಅವ್ನು ಬಿಟ್ಟಿರೋಕೆ ಆಗೋದಿಲ್ರಿ ಮಾವಾರ. ಕುಡಿದು ಎಲ್ಲರ ಕಟ್ರದಾಗ ಬಿದ್ದಿದ್ದಾನೆ, ಫೋನ್ ಹಚ್ಚಿ ಕರೀರಿ ಮಾವಾರ ಅವರಿಗೆ. ಇಲ್ಲಾಂದ್ರೆ ನೀವು ಹುಡ್ಕಾಕ್ ಹೋಗುನ್ರಿ ಅವ್ರಿಗೆ. ಬರೀ ಪೊಲೀಸ್ ಕಂಪ್ಲೇಂಟ್ ಕೊಡೋನ್ ಬರ್ರಿ. ಈಗ ಇದನ್ನ ಕಾಮಿಡಿ ಆಗಿ ಮಾಡಿದ್ರೆ ಮಾವಾರ ನನ್ನ ಗಂಡ ಕೆಟ್ಟ ಕುಡುಕ್ರಿ ಮಾರ. ಕುಡುದು ಎಲ್ಲರ ಗಟ್ರದಾಗ ಬಿದ್ನಂದ್ರೆ ಅವನ ಪೊಲೀಸ್ರ ಮನೆಗೆ ತಂದು ಕೊಡೋದ್ಲ. ಹುಡುಕುದೇನು ಬೇಡ್ರಿ, ಇಲ್ಲೇ ಮನ್ಯಾಗ ಕುಂತು ನೋಡೋಣ ಎಷ್ಟೊತ್ತಿಗೆ ಬರ್ತಾನಂತೇಳಿ. ಸೊ ಇದನ್ನ ನೆಗೆಟಿವ್ ಆಗಿ ಹೇಳೋದಾದ್ರೆ ಮಾವಾರ, ನನ್ನ ಗಂಡ ಕೆಟ್ಟ ಕುಡುಕದಾನ. ಎಲ್ಲಿ ಕುಡಿದು ಗಟ್ರದಾಗ ಬಿದ್ದಿರ್ತಾನೆ ಗೊತ್ತಿಲ್ಲ. ಬಿಡ್ತಿರ ಬೀಳುವಳ್ಳಕ ನಾವೇ ನನ್ನ ಕರ್ಯಾಕೆ ಹೋಗೋದು ಬೇಡ, ಸುಮ್ಮ ಮಕ್ಕೂರು ನೀವು. ಸೂಪರ್. ಈಗ ಗಂಡ ಬರ್ತಾರೆ, ಓಕೆನಾ? ಸೊ ಗಂಡಂಗ್ ನೀವು ಬೈಬೇಕಾಯ್ತಾ? ಏನ್ಲೇ ಬಾಡ್ಯಾ ತಿಳಿದಿಲ್ಲ ನಿನಗ? ನಾವ್ ಎಷ್ಟನ್ ಕಾಯ್ಬೇಕು ನಿನ್ ಸಂಬಂಧ? ನೋಡಲ್ ಪಾಪ ಮಾವರ್ ಮಕ್ಕಳಾರ್ದ ನಿನ್ ಸಂಬಂಧ ಊಟ ಮಾಡ್ಲಾರ್ದ ಕುಂತಾರ. ನಮ್ಮ ಮೇಲೆ ನಿನಗೊಂದು ಸ್ವಲ್ಪ ಪ್ರೀತಿ ಇಲ್ಲ. ನಿನ್ನವ್ ನಿನಗೆ ತಿಳಿದೈತೆ ಇಲ್ಲ? ನಿನಗ ಮನುಷ್ಯಾದಿ ಏನದಿ ನೀನೆ? ವಾವ್, ಎಲ್ಲಿಂದ ಬಂತು ನಿಮ್ಗೆ ಈ ಆಕ್ಟಿಂಗ್ ಅಂತ ಕಲೆ? ಎಲ್ಲಿಂದ ಬಂತು? ಕಲೆ ಅನ್ನೋಕಿನ್ನ ಇದು ನಮ್ಮ ಭಾಷೆ ಒಳಗ ಐತ್ರಿ. ನಾವೇನ್ ಮಾತಾಡ್ತೀವಲ್ಲ ನಿಮ್ಗೆ ಅದು ಆಕ್ಟಿಂಗ್ ಅನಿಸ್ತೈತಿ. ಬಟ್ ನಮ್ ಸೈಡ್ ಜನಕ್ಕಿದೆ, ಓ ಈಕಿ ಪ್ರಿಯಾ ಮಾತಾಡತ್ತಾಳದ ಅನ್ನೋ ಫೀಲ್. ಓಕೆ, ಆ ಕಡೆ ಸೈಡು ಮಾತಾಡೋದೇ ಆಕ್ಟಿಂಗ್ ತರ. ಎಸ್, ಉತ್ತರ ಕರ್ನಾಟಕ ಅಂತ ಹೇಳಿದ ತಕ್ಷಣ ಖಡಕ್ ರೊಟ್ಟಿ ನೆನಪಾಗದೆ, ಅಷ್ಟೇ ಖಡಕ್ ಜನ ಅಂತ ಹೇಳ್ತೀವಿ. ಸೊ ಅವ್ರು ಮಾತಾಡೋದೇ ನಮಗ್ ಬೈದಂಗಿರುತ್ತೆ. ಸೊ ನೀವು ಪ್ರಿಯಾ ಅವರು ಸಿಕ್ಕಾಪಟ್ಟೆ ರಫ್ ಅಥವಾ ಒಂದು ಎಮೋಷನಲ್ ಹುಡುಗಿನ? ಎಮೋಷನಲ್. ಹೌದಾ? ಅದರ ನನ್ನ ಪಾಯಿಂಟ್ ನನಗೆ ಬಂತಂದ್ರೆ ನಾ ಎಮೋಷ್ನಲ್, ಬಟ್ ಇನ್ ಜನರಲ್ ನಾರ್ಮಲ್ ಅದೀನಿ. ನನಗೆ ಸಿಚುವೇಶನ್ ಹೆಂಗಿರುತ್ತೋ ಹಂಗೆ ರಿಯಾಕ್ಟ್ ಮಾಡ್ತೀನಿ ಹೊರತಾಗಿ ಅದನ್ನ ಮೀರಿ ಏನೋ ಮಾಡ್ಬೇಕಂತಿಲ್ಲ. ಈಗ ಇಷ್ಟೊಂದೆಲ್ಲ ವಿಡಿಯೋ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ನಿಮ್ದು ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ರಿಗೂ ಗೊತ್ತು ಪ್ರಿಯಾ ಸೌದಿ ಅಂದ್ರೆ ಯಾರು ಅಂತ. ಸೊ ನಿಮ್ಗೆ ಸಿನಿಮಾಗಳಲ್ಲಿ ಮಾಡ್ಬೇಕು ಅಂತ ಇಷ್ಟ ಇಲ್ವಾ? ಯಾವ್ದೋ ಆಫರ್ ಬಂದಿಲ್ವಾ? ಸ್ಕೂಲ್ ಡೇಸ್ ಅಂತೇಳಿ ಒಂದು ಮೂವಿ ಮಾಡಿದ್ದೆ ರೀ ನಾನು. ಈಗ ಅದು ನೆಕ್ಸ್ಟ್ ಡಿಸೆಂಬರ್ ಮಟ್ಟ ಏನೋ ರಿಲೀಸ್ ಮಾಡ್ತೀನಂತ ಆ ಒಂದು ಮೂವಿ ಮಾಡೀನಿ. ಮತ್ತು ಈಗ ಬಿಗ್ ಬಾಸ್ ಪ್ರಥಮ್ ಅವ್ರು ಅದಾರಲ್ಲ, ಅವ್ರ ಥ್ರೂ ಒಂದು ಸ್ವಾಮಿ ಅನ್ನೋ ಡೈರೆಕ್ಟರ್ ಸರ್ ಜೊತೆ ಒಂದು ಮೂವಿಗೆ ಹೇಳ್ಯಾರ. ಅದು ಎಲ್ಲ ಏನಿದ್ರು ನಮ್ಮ ಸ್ಲ್ಯಾಂಗ ರೀ. ನನಗೆ ಉತ್ತರ ಕರ್ನಾಟಕ ಭಾಷೆ ಒಳಗೆ. ಉತ್ತರ ಕರ್ನಾಟಕ ಬಿಟ್ಟು ಬೇರೆ ಭಾಷೆಯ ಸಿನಿಮಾಗಳನ್ನ ನೀವು ಮಾಡಲ್ವಾ? ಮಾಡ್ತೀನಿ, ಬಟ್ ಅವು ಬಂದ್ರ ಡೈರೆಕ್ಟರ್ಗಳು ಹಂಗ ನನಗೆ ಮಾಡ್ರಿ ಅಂತಂದ್ರೆ ನಾನು ಮಾಡಕ್ ರೆಡಿ ಇದ್ದೀನಿ. ಬಟ್ ಎಲ್ಲಾರ್ಗು ನನಗೆ ಯಾಕೇನೋ ಈ ನಮ್ಮ ಸ್ಲ್ಯಾಂಗ್ರಿಗೆ, ಯಾಕಂದ್ರೆ ಅಲ್ಲಿಂದ ಇಲ್ಲಿ ಬಂದ್ರು ಮಂದಿ ಬೆಂಗಳೂರು ಭಾಷೆ, ಅಲ್ಲಿಂದ ಇಲ್ಲಿ ಬರ್ತಾರ ಮಾಡಕ್ ವಿಡಿಯೋಸ್ ಎಲ್ಲ, ಸೀರಿಯಲ್ ಎಲ್ಲ ಮಾಡ್ತಾರ. ಬಟ್ ಇಲ್ಲಿ ಇದ್ದಿದ್ದ ಆ ಭಾಷಾಕ್ ಅವರು ಚೇಂಜ್ ಆಗಿಬಿಡ್ತಾರೆ. ನಾವು ಇಲ್ಲಿ ಒಂದು ವಾರಕ್ಕೆ ಬಂದು ಹೋಗ್ತೀನಿ ಶೂಟಿಗೆ. ಅದು ಇಲ್ಲಿ ಹೋಗೋತ್ನಾಗ ನನಗೆ ಆಯ್ತು ಬರ್ತೀನಿ ನಾನು ಅಂದ್ರೆ ಇದು ಒಂದ್ ಸ್ವಲ್ಪ ಯಾಕೇನೋ ಬೆಂಗಳೂರು ನೀರ್ ಹೆಂಗೈತೋ ಏನೋ ಗೊತ್ತಿಲ್ಲ, ನಮ್ಮ ಭಾಷೆನೂ ಚೇಂಜ್ ಆಗಕ್ಕೆ ಟ್ರೈ ಹಾಕಿ. ಎಸ್, ಬೆಂಗಳೂರು ಭಾಷೆನೇ ಹಾಗೆ, ಬೆಂಗಳೂರು ನೀರೇ ಹಾಗೆ, ಯಾಕಂದ್ರೆ ಕಾವೇರಿ ನೀರು ಕುಡಿಯೋದು.